ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲ ಚೆನ್ನಾಗಿದ್ದಾರೆ ಅಂತ ತಿಳ್ಕೊಂಡು ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಾನು ರಾತ್ರಿ 8:30ಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಏನಂದರೆ ಇವಾಗ ನಾಳೆ ಟ್ರಿಪ್ ಹೋಗಬೇಕು, ಅದಕ್ಕೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ. ಇನ್ನೇ ಮಾಡಿಲ್ಲ. ಇವಾಗ ಪಾಪನ ಅವರಪ್ಪ ಕರ್ಕೊಂಡು ಹೊರಗಡೆ ಹೋದ್ರು, ಅಷ್ಟರಲ್ಲಿ ನಾನು ಬಟ್ಟೆ ಪ್ಯಾಕ್ ಮಾಡ್ಕೋಬೇಕು. ಬೆಳಗ್ಗೆಯಿಂದ ಮನೆ ಕೆಲಸ ಎಲ್ಲ ಮಾಡಿ ಎಲ್ಲ ಕ್ಲೀನ್ ಮಾಡಿ ಆಯಿತು. ದೇವ್ರ ಪಾತ್ರೆ ಎಲ್ಲನೂ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಇನ್ನು ಬಟ್ಟೆಯನ್ನು ಪ್ಯಾಕ್ ಮಾಡಿಬಿಟ್ಟು ಬೆಳಗ್ಗೆ ಹೊರಡಬೇಕು. ಬನ್ನಿ, ಹಾಗೆಯೇ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇನ್ನು ನನ್ನ ಚಾನೆಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಾವು ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು 2 ಜೊತೆ ಬಟ್ಟೆ ತಂದಿದ್ದಾರೆ. ಅದು ನಿಮ್ಮ ಜೊತೆ ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನಾನು ಸೀರೆ ಹಾಕೊಂಡಿದ್ದೆ ಅಲ್ಲಿಗೆ, ಅವರು ಡ್ರೆಸ್ನೇ ಹಾಕೋ ಸೀರೆ ಎಲ್ಲ ಬೇಡ ಅಂತ ಹೇಳ್ಬಿಟ್ಟು ಡ್ರೆಸ್ ತಂದಿದ್ದಾರೆ. ಕತ್ಲೆ ಸರಿಯಾಗಿ ಕಾಣಿಸ್ತಿದ್ದೇನೋ ಗೊತ್ತಿಲ್ಲ, ತೋರಿಸ್ತಾ ಇದ್ದೀನಿ ನೋಡಿ. ಇದು ಅಂಬ್ರೆಲಾ ಡ್ರೆಸ್ ಥರ 2 ತಂದಿದ್ದಾರೆ. ಒಂದು ಬ್ಲ್ಯಾಕ್ ಇದು, ಮತ್ತು ಇದಕ್ಕೆ ಲೆಗ್ಗಿನ್ಸು ಮ್ಯಾಚ್ ಆಗೋದ್ರ ಜೊತೆ ತಂದಿದ್ದಾರೆ. ಇದೊಂದು ಇಷ್ಟ ಆಯಿತು ನನಗೆ, ಚೆನ್ನಾಗಿದೆ 2. ಕತ್ಲೆ ನಿಮ್ಗೆ ಕಾಣಿಸ್ತಿದ್ದೇನೋ ಗೊತ್ತಿಲ್ಲ, ಸರಿಯಾಗಿ ನೋಡ್ತಾ ಇರ್ಬೋದು. ಅದಕ್ಕೆ ಮ್ಯಾಚ್ ಆಗೋ ಥರ 2 ಲೆಗ್ಗಿನ್ಸ್ ತಂದಿದ್ದಾರೆ, ಗೋಲ್ಡು ಮತ್ತು ವೈಟು. 2 ಜೊತೆಯಿಂದ ಒಂದು ಜೊತೆಗೆ ಒಂದು ಲೆಗ್ಗಿನ್ಸು ಮತ್ತು ಅಂಬ್ರೆಲಾ ಟಾಪ್ಗೆ 700 ರೂಪಾಯಿ, ಒಂದು ಸೆಟ್ಗೆ 700 ರೂಪಾಯಿ, 7ರಿಂದ 1400 ರೂಪಾಯಿ ಆಗಿದೆ. ಮತ್ತು ಅವನಿಗೊಂದು ಜಾಕೆಟ್ ತಂದಿದ್ದಾರೆ. ನೆನ್ನೆ ತಂದಿದ್ರು, ಅದು ಫುಲ್ಲು ದೊಡ್ಡದಾಗಿತ್ತು, ಉದ್ದ ಮತ್ತು ಇನ್ನೂ ದೊಡ್ಡದಾಗಿತ್ತು. ಅದಕ್ಕೆ ಇವತ್ತು ಒಪ್ಪಿಸ್ಬಿಟ್ಟು ಇದು ತಂದಿದ್ದಾರೆ. ಅವನ ಹತ್ರ ಇರೋ ಸ್ವೆಟರ್ಸ್ ಎಲ್ಲ ಫುಲ್ಲು ಚಿಕ್ಕದಾಗಿತ್ತು, ಅದಕ್ಕೆ ಅವನಿಗೊಂದು ಇರಲಿ ಅಂತ ಹೇಳ್ಬಿಟ್ಟು ತಂದಿದ್ದಾರೆ. ಚಳಿ ಅಲ್ವಾ, ಅದಕ್ಕೆ ಚೆನ್ನಾಗಿದೆ. ಇದನ್ನು ಇದ್ರ ಪ್ರೈಸ್ ಬಂದು ಗೊತ್ತಿಲ್ಲ ನನಗೆ ಸರಿಯಾಗಿ ಎಷ್ಟಾಯಿತು ನನಗೆ ಇದನ್ನು. ಆದರೂ ಇದು ಒಂದು ಸ್ವಲ್ಪ ದೊಡ್ಡದೇ ಅನ್ಕೋತೀನಿ. ಅವನಿಗೆ ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ 2. ಇವಾಗ ಲೇಟ್ ಆಗಿದೆ, ಬೇಗ ಬೇಗ ಬಟ್ಟೆ ಎಲ್ಲನೂ ಪ್ಯಾಕ್ ಮಾಡಿಬಿಡ್ತೀನಿ. ಬನ್ನಿ, ಹಾಗೇನೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. 3 ದಿನ ಟ್ರಿಪ್ಗೆ ನಾವು ಹೋಗ್ತಾ ಇರೋದು. 3 ದಿನಕ್ಕಾಗೋಷ್ಟು ಬಟ್ಟೆಗಳೆಲ್ಲ ನಾನು ಇಲ್ಲಿ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಪಾಪು ಇಬ್ಬರೇ ಹೋಗ್ತಾ ಇರೋದು. ನಮ್ಮಿಬ್ರಿಗಾಗೋಷ್ಟು ಬಟ್ಟೆಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಎಕ್ಸ್ಟ್ರಾ ಬಟ್ಟೆಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಇರಲಿ ಅಂತ ಹೇಳ್ಬಿಟ್ಟು. ನನಗೆ 3 ಜೊತೆ ಡ್ರೆಸ್ಸು ಮತ್ತು ಒಂದು ಸೀರೆ ಹಾಕ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಇನ್ನೊಂದು ಡ್ರೆಸ್ನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಪಾಪಗೂ ಅಷ್ಟೇ, ಅವನಿಗೂ ಒಂದು 3-4 ಜೊತೆ ತಗೊಂಡು ಎಕ್ಸ್ಟ್ರಾ ಬಟ್ಟೆಗಳನ್ನ ಹಾಕ್ಕೊಳ್ತಾ ಇದ್ದೀನಿ, ಪ್ಯಾಂಟ್ಗಳೆಲ್ಲ. ಮತ್ತು ಅವನಿಗೆ ಬೆಡ್ಶೀಟು ಮತ್ತು ಟವಲ್ಗಳು ಸ್ನಾನ ಮಾಡಿದ್ಮೇಲೆ ಒರೆಸ್ಕೊಳ್ಳೋಕ್ಕೆ ಅದನ್ನು ಎಕ್ಸ್ಟ್ರಾ 3-4 ಹಾಕ್ಕೊಂಡಿದ್ದೀನಿ. ಆಮೇಲೆ ಶಾಲು, ಬೆಡ್ಶೀಟು ಎಲ್ಲನೂ ಹಾಕ್ಕೊಂಡು ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಗಳನ್ನ ಕರ್ಕೊಳ್ಳೋದ ಅಂದ್ಕೊಂಡೆ, ರಜೆ ಹಾಕಿಸ್ಬೇಕಾಯ್ತು ಅಂದ್ಬಿಟ್ಟು ಬೇಡ ಅಂತ ಹೇಳಿದ್ದೆ. ಮತ್ತು ಶುಕ್ರವಾರ ಶನಿವಾರ 2 ದಿನನೂ ರಜೆ ಕೊಟ್ಟಿದ್ದರು, ಆದ್ರೂ ಬೇಡ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಲಿಲ್ಲ. ತುಂಬ ಲಾಂಗ್ ರೂಟ್ ಆಗೋಯಿತು ಅಂತ ಹೇಳ್ಬಿಟ್ಟು ಅವಳು ಕೂತ್ಕೊಳ್ಳಲ್ಲ ಅಷ್ಟೊಂದು, ಸುಮ್ಮನೆ ಅಳೋದು, ಹಿಂಸೆ ಕೊಡ್ತಾಳೆ ಅಂತ ಹೇಳ್ಬಿಟ್ಟು ಅವಳನ್ನ ಕರ್ಕೊಂಡು ಹೋಗಲಿಲ್ಲ. ಅಮ್ಮನ ಮನೇಲಿ ಬಿಟ್ಟಿದ್ದೆ ಅವಳನ್ನ. ನಮ್ಮ ಮನೆಯವರು ಅಷ್ಟೇ, ಅವರು ಕೆಲಸ ಬರೋಕ್ಕಾಗಲ್ಲ ಅಂತ ಹೇಳಿದರು. ಸರಿ ಅಂದ್ಬಿಟ್ಟು ನಾನು ಪಾಪು ಇಬ್ಬರೇ ಹೋಗಿದ್ದು.
ನಾವು 3 ದಿನ ಟ್ರಿಪ್ ಹೋಗ್ತಾ ಇರೋದು. ಶುಕ್ರವಾರ, ಶನಿವಾರ, ಭಾನುವಾರ 3 ದಿನ ಹೋಗ್ತಾ ಇರೋದು. ಇದು ಶುಕ್ರವಾರದ ವ್ಲಾಗ್ ಇದು. ಬೆಳಿಗ್ಗೆ 4 ಗಂಟೆಗೆ ಎದ್ದು ಗೀಸರೆಲ್ಲ ಆನ್ ಮಾಡಿದೆ. ಸ್ನಾನ ಮಾಡೋಕ್ಕೆ ಹೋಗಬೇಕಾಗಿತ್ತು. ಅಷ್ಟರಲ್ಲಿ ನನ್ನ ಮಗ ಎದ್ದು ಅಳ್ತಿದ್ದ. ಅವನ್ನ ಸಮಾಧಾನ ಮಾಡಿಬಿಟ್ಟು ಅವನಿಗೂ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿ ರೆಡಿ ಆದೆ. ಪೂಜೆ ಎಲ್ಲ ಮಾಡಿ ರೆಡಿ ಆಯಿತು. ನಿನ್ನೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿದ್ರಿಂದ ಇವಾಗ ಹೊರಡೋದಷ್ಟೇ. 5:15ಗೆ ಹೊರಡ್ತೀವಿ ಅಂತ ಹೇಳಿದರು. ಇವಾಗ ನಾವು 5 ಗಂಟೆಗೆ ಮನೆ ಬಿಡ್ತಾ ಇದ್ದೀವಿ. ಈಗ ನಾವು ಹೋಗೋ ಅಷ್ಟರಲ್ಲಿ ಎಲ್ಲ ಬಂದಿದ್ರು. ಇನ್ನೊಂದು ಸ್ವಲ್ಪ ಜನ ಬರಬೇಕಾಗಿತ್ತು. ವೆಯ್ಟ್ ಮಾಡ್ತಾಯಿದ್ದು. ಅಲ್ಲೇ ಕಾಫಿ ಎಲ್ಲ ಮಾಡಿಕೊಟ್ಟಿದ್ರು. ಕುಡ್ಕೊಂಡು ಮಾತಾಡಿಕೊಂಡು ಕೂತಿದ್ವಿ. ಎಲ್ಲ ಬಂದು ಬಸ್ಗೆಲ್ಲ ಲಗೇಜ್ ಎಲ್ಲ ಹಾಕಿ ಪೂಜೆ ಮಾಡಿ ಹೊರಟ್ರು ಅಷ್ಟರಲ್ಲಿ 7:30 ಆಯಿತು. ನಾವು ಮೈಸೂರು ಬಿಟ್ಟಿದ್ದು 7:30ಗೆ. ಅಲ್ಲಿ ಒಂದು ದೇವಸ್ಥಾನದ ಹತ್ರ ನಿಲ್ಲಿಸಿದ್ರು. ಅಲ್ಲಿನೇ ನೀರೆಲ್ಲ ಇತ್ತಲ್ಲ ಅಂತೇಳ್ಬಿಟ್ಟು ಅಲ್ಲೇ ತಿಂಡಿ ತಿಂದ್ಕೊಂಡು ಎಲ್ಲ ಮನೆಯಿಂದನೇ ಎಲ್ಲ ತಿಂಡಿ ತಂದಿದ್ರು. ಎಲ್ಲ ತಿಂದ್ಕೊಂಡು ಆಮೇಲೆ ಒಂದೊಂದು ಕಡೆ ಹೊರಟ್ವಿ. ಚೆನ್ನಕೇಶವ ದೇವಾಲಯ ಯಾರು ಪಡೆದು ನಾನು ಜಾಸ್ತಿ ವೀಡಿಯೋ ಎಲ್ಲೂ ಮಾಡ್ಕೊಳ್ಳಿಲ್ಲ. ಎಲ್ಲ ಮೊದಲನೇ ದಿನವೇ ಫುಲ್ಲು ಸುಸ್ತಾಗಿಬಿಟ್ವಿ. ಪಾಪು ಬೇರೆ ಎತ್ಕೊಂಡೆ ಓಡಾಡಬೇಕಾಗಿತ್ತು. ನಾನು ಮೊಬೈಲು ಪರ್ಸ್ ಏನು ನನ್ನ ಹತ್ರ ಇಟ್ಕೊಂಡಿರ್ತಿಲ್ಲ. ಒಬ್ಬೊಬ್ಬರ ಹತ್ರ ಕೊಟ್ಬಿಟ್ಟು ಇರಿಸಿದ್ದೆ. ಇವ್ನು ಎತ್ಕೊಳ್ಳೋದೇ ಆಯ್ತಿತ್ತು ಫುಲ್ಲು. ನನಗಂತೂ ಒಂದೇ ದಿನಕ್ಕೆ ಸಾಕಾಗೋಯ್ತು. ಅಲ್ಲಿ ಯಾರ ಹತ್ರನೂ ಹೋಗ್ತಾ ಇರಲಿಲ್ಲ. ಇವನು ಸುಮ್ಮನೆ ಅಳ್ತಾ ಇದ್ದ. ನನ್ನೇ ಎತ್ಕೊ ಅಂತಿದ್ದ. ಒಂದು ಸ್ವಲ್ಪ ಹೊತ್ತು ನಡ್ಕೊ ಬಾ ಅಂತಂದ್ರು ಅದನ್ನು ಮಾಡ್ತಾ ಇರಲಿಲ್ಲ. ಯಾವಾಗಲೂ ಎತ್ಕೊ 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 ಅಂತ ಹೇಳ್ಬಿಟ್ಟು ಫುಲ್ಲು ಕೈ ನೋವೆಲ್ಲ ಬಂದ್ಬಿಡ್ತು. ಇನ್ನು ಇವಾಗ ಶೃಂಗೇರಿಗೆ ಹೋಗ್ತಾ ಇದ್ದೀವಿ. ಅಲ್ಲೇ ಉಳ್ಕೊಂಡು ರಾತ್ರಿ ಎಲ್ಲ ಮಲಗಿದ್ದು ಬೆಳಿಗ್ಗೆ ಎದ್ದು ದರ್ಶನ ಮಾಡಿಕೊಂಡು ಬೇರೆ ಕಡೆ ಹೋಗಬೇಕು. ಎಲ್ಲ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ನಾನಂತೂ ಸುಮ್ಮನೆ ಕೂತ್ಕೊಬಿಟ್ಟಿದ್ದೆ ಪಾಪು ಕರ್ಕೊಂಡು. ಅವನು ಅವರೆಲ್ಲ ನೋಡ್ತಾ ಸೀಟಲ್ಲೇ ಡ್ಯಾನ್ಸ್ ಮಾಡ್ತಿದ್ದ. ಇನ್ನು ರೂಮ್ಗೆ ಹೋದ್ಮೇಲೆ ಎಲ್ಲ ರೆಸ್ಟ್ ಮಾಡಿದ್ರು. ಸ್ವಲ್ಪ ಜನ ಊಟಕ್ಕೆ ಅಂತ ಹೋದ್ರು. ಇನ್ನು ಕೆಲವರು ಊಟ ಬೇಡ ಅಂತೇಳ್ಬಿಟ್ಟು ಹಂಗೆ ಮಲ್ಕೊಂಡ್ರು. ಒಂದು ಹಾಲ್ ಥರ ಬುಕ್ ಮಾಡಿದ್ದು. ಅಲ್ಲಿ ಬೆಡ್ಡೆಲ್ಲ ಇತ್ತು. ಅಲ್ಲಿ ಎಲ್ಲ ನೆಮ್ಮದಿಯಾಗಿ ಮಲ್ಕೊಂಡು ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು 7 ಗಂಟೆ ಎಲ್ಲ ದರ್ಶನಕ್ಕೆ ಹೋದ ಶೃಂಗೇರಿಲಿ. ಎಷ್ಟೊಂದು ಜಾಸ್ತಿ ವೀಡಿಯೋಸ್ ಎಲ್ಲರೂ ಮಾಡ್ಕೊಳಕ್ಕೆ ಹೋಗಲೇ ಇಲ್ಲ. ನನ್ನ ಕೈಲಂತೂ ಆಗ್ತಾನೆ ಇರಲಿಲ್ಲ. ಫುಲ್ಲು ಸುಸ್ತಾಗ್ಬಿಟ್ಟಿದ್ದೆ ನಾನು. ಶೃಂಗೇರಿಯಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಆಗೊಂಬೆಗೆ ಹೋದ್ವಿ.
ಅಲ್ಲೂ ಯಾರ ಜೊತೆನೂ ಹೋಗ್ತಾ ಇರಲಿಲ್ಲ ಸರಿಯಾಗಿ. ಅವನು ನಾನೇ ಎತ್ಕೋಬೇಕಾಗಿತ್ತು. ನಡೆದು ಸುಮ್ಮನೆ ಸುಸ್ತಾಗ್ಬಿಟ್ಟಿತ್ತು. ಅದು ಅಲ್ಲದೆ ಇದೇ ಮೊದಲನೇ ಸಾರಿ ನಮ್ಮ ಅಮ್ಮನ ಜೊತೆ ಇಲ್ಲ ನನ್ನ ಗಂಡನ ಜೊತೆ ಬರ್ದೇ ಒಬ್ಬಳೇ ಬಂದಿರೋದು. ನನಗಾದ್ರೂ ಏನಕ್ಕಾದ್ರೂ ಬಂದುಬಿಟ್ಟೆ ಅಂತ ಅನ್ನಿಸ್ತು. ಇನ್ನೇನು ಬಂದಾಗಿದೆಯಲ್ಲ ಅಂತ ಹೇಳ್ಬಿಟ್ಟು ಹೆಂಗೋ 3 ದಿನ ತಳ್ಳಿದ್ವಿ. ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇನ್ನು ನನ್ನ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾಳೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ. ಎಲ್ಲರಿಗೂ ಬಾಯ್.